ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಪಾಕಿಸ್ತಾನದ ಧಿಮಾಕ್ಗೇನು ಕಡಿಮೆನೇ ಇಲ್ಲ. ಒಂದು ಕಡೆ ನೀರಿಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಪಾಕ್ ಮೇಲೆ ಸಮರ ಸಾರುತ್ತಿರುವ ತಾಲಿಬಾನ್ ತನ್ನನ್ನೇ ತನಗೆ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಆದರೂ ಭಾರತಕ್ಕೆ ಬೆದರಿಕೆ ಹಾಕೋದಂತೆ. ಹಾಗಾದರೆ ಪಾಪಿ ಪಾಕಿಸ್ತಾನದ ಹೊಸ ಡ್ರಾಮಾ ಏನು ಗೊತ್ತಾ? ನಾನು ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಎಲ್ಲ ಕಡೆಯಿಂದಲೂ ಹೊತ್ತಿ ಹುರಿತಾ ಇರೋ ಪಾಕಿಸ್ತಾನ ಭಾರತದ ವಿರುದ್ಧ ಕಿಡಿಕಾರ್ತಾ ಇದೆ. ಭಾರತದಲ್ಲಿನ ಪಾಕಿಸ್ತಾನದ ಮಾಜಿ ರಾಯಭಾರಿ ಅಬ್ದುಲ್ ಬಾಸಿತ್ ಅಮೆರಿಕ ಪಾಕಿಸ್ತಾನದ ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಿದ್ರೆ ನಾವು ಭಾರತದ ಪ್ರಮುಖ ನಗರಗಳಾದ ದೆಹಲಿ, ಮುಂಬೈ ದಾಳಿ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾನೆ. ಇದರ ಜೊತೆಗೆ ಯಾರಾದರೂ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಬಿಟ್ರೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದಾಳಿ ಮಾಡೋದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ, ನಾವು ಹಾಗಾಗಬಾರ್ದು ಅಂತ ಬಯಸ್ತೀವಿ, ಭಾರತವು ಹಾಗೆ ಬಯಸೋದಿಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಈ ಬಾಸಿತ್ ಈ ಹೇಳಿಕೆ ನೀಡೋದು ಇದೇ ಮೊದಲೇನಲ್ಲ, ಈ ರೀತಿ ಮಾತನಾಡೋದು ಈತ. ಈ ಹಿಂದೆಯೂ ಕೂಡ ಇಂಥದ್ದೇ ಹೇಳಿಕೆಯನ್ನ ಕೊಟ್ಟಿದ್ದ. 2016ರಲ್ಲಿ ಉಗ್ರ ಬುರ್ಹಾನ್ ವಾನಿ ಹತ್ಯೆಯಾದಾಗ ಅಬ್ದುಲ್ ಬಾಸಿತ್ ಕಾಶ್ಮೀರದ ಬಗ್ಗೆ ಉದ್ರೇಕಕಾರಿ ಹೇಳಿಕೆಗಳನ್ನು ನೀಡಿ ಭಾರತದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ದ. ಭಾರತದ ಪ್ರಜೆ ಕುಲಭೂಷಣ್ ಜಾಧವ್ ಪಾಕಿಸ್ತಾನದ ಮಿಲಿಟರಿ ನ್ಯಾಯಾಲಯ ಈತನಿಗೆ ಮರಣದಂಡನೆ ವಿಧಿಸಿದಾಗ ಬಾಸಿತ್ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದ ಮತ್ತು ಭಾರತದ ಮೇಲೆ ಗೂಢಾಚಾರಿಕೆಯ ಆರೋಪಗಳನ್ನು ಮಾಡಿದ್ದ. ವೀಕ್ಷಕರೇ, ಪಾಕಿಸ್ತಾನಕ್ಕೆ ಅಮೆರಿಕ ವಿರುದ್ಧ ಮಾತನಾಡೋದಕ್ಕೆ ಧೈರ್ಯ ಅಂತೂ ಇಲ್ಲವೇ ಇಲ್ಲ, ಬಿಟ್ಟುಬಿಡಿ. ಅದಕ್ಕೆ ಭಾರತದ ವಿರುದ್ಧ ಕಿಡಿಕಾರ್ತಾ ಇರೋದು. ಪಾಕಿಸ್ತಾನ ಟ್ರಂಪನ್ನ ಭೇಟಿ ಮಾಡಿ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿತ್ತು. ಆದರೆ ಟ್ರಂಪ್ ಆಡಳಿತ ಪಾಕಿಸ್ತಾನವನ್ನ ಒಂದು ಸಮಸ್ಯೆ ಪೀಡಿತ ದೇಶ ಅನ್ನೋ ಥರಾನೇ ನೋಡ್ತಾ ಇರೋದು. ಅವತ್ತು ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕಾಶ್ಮೀರದ ಬಗ್ಗೆ ಕಿಡಿಕಾರಿದ ಬೆನ್ನಲ್ಲೇ ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಬಾಂಬ್ ಸ್ಫೋಟ ಸಂಭವಿಸಿತ್ತು. ಹಾಗಾಗಿ ಅಬ್ದುಲ್ ಬಾಸಿತ್ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಶೇರ್ ಮಾಡ್ತಿದ್ದಾರೆ. ತಾನು ಬದುಕೋದೇ ಪಾಕಿಸ್ತಾನಕ್ಕೆ ಕಷ್ಟ ಆಗಿದೆ, ಇಂಥದ್ರ ನಡುವೆ ಇಂತಹ ಧಿಮಾಕಿನ ಹೇಳಿಕೆಗಳನ್ನು ನೀಡ್ತಾ ಇರೋದು. ಪಾಕಿಸ್ತಾನದ ಈ ಧಿಮಾಕು ಸದ್ಯದಲ್ಲೇ ನಿಲ್ಲುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಅಂತೂ ಇಲ್ಲವೇ ಇಲ್ಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.